ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಆನ್ಲೈನ್ ಅಪ್ಲಿಕೇಶನ್ ನ ಹೇಗೆ ಸಲ್ಲಿಸೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಗೂಗಲ್ ಕ್ರೋಮಿಗೆ ಹೋಗಿ ಸರ್ಚ್ ಬಾರ್ ಅಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಈ ತರ ಓಪನ್ ಆಗುತ್ತೆ. PMAY HFA ಅರ್ಬನ್ ಅಂತಂದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ತರ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ 3 ಡಾಟ್ಸ್ ಲೈನ್ಸ್ ಕಾಣ್ತಾವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ತರ ಓಪನ್ ಆಗುತ್ತೆ. ಇಲ್ಲಿ PMAU 2.0 ಕೆ ಆವೇದನ್ ಕರೆ ಅಂತ ತೋರಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ತರ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ತಾ ಹೋಗ್ತವೆ. ಇನ್ಸ್ಟ್ರಕ್ಷನ್ ಫಾರ್ ದ ಯೂಸರ್ ಅಂತಿದೆ. ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಡೀಟೇಲ್ ಆಗಿ ಓದ್ಕೊಂತ ಹೋಗ್ರಿ. ನಾನು ಫಸ್ಟ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ 4 ವರ್ಟಿಕಲ್ಸ್ ಇದಾವೆ. ನೀವು ಆ ವರ್ಟಿಕಲ್ಸ್ ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ನ ಪ್ರೊಸೀಡ್ ಮಾಡಬಹುದು. ಫಸ್ಟ್ ವರ್ಟಿಕಲ್ ಅಲ್ಲಿ ಬೆನಿಫಿಷಿಯರಿ ಲೆಡ್ ಕನ್ಸ್ಟ್ರಕ್ಷನ್ ಅಂತ ಇದೆ. ಇದ್ರಲ್ಲಿ ಏನಂತಂದ್ರೆ ನಿಮ್ಮ ಪ್ಲಾಟ್ ಅಥವಾ ಜಾಗ ಇರಬೇಕು. ಇದರಲ್ಲಿ 2.5 ಲಕ್ಷದಿಂದ 3 ಲಕ್ಷ ತನಕ ಸಾಲ ಕೊಡ್ತಾರೆ ಮನೆ ಕಟ್ಟಕ್ಕೆ. ನೆಕ್ಸ್ಟ್ ಅಫೋರ್ಡೆಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಅಂದ್ರೆ AHP ಅಂತ ಅಂತೀವಿ. ಈ ಕ್ಯಾಟಗರಿಲಿ ಏನಂತಂದ್ರೆ, ಈ ವರ್ಟಿಕಲ್ ಅಲ್ಲಿ ಏನಂತಂದ್ರೆ, ನೀವು ನಿಮ್ಗೆ 30 ಇಂದ 45 ಸ್ಕ್ವೇರ್ ಸೆಂಟಿಮೀಟರ್ ಜಾಗದಲ್ಲಿ ಅವರು ಪ್ರೈವೇಟ್ ಏಜೆನ್ಸಿಯಿಂದ ಜಾಗದಲ್ಲಿ ಮನೆ ಕಟ್ಟಿಸ್ಕೊಡ್ತಾರೆ. ಇದ್ರಲ್ಲಿ ನಿಮ್ಗೆ ಏನಾದ್ರೂ ಜಾಗನೂ ಇಲ್ಲ, ಮನೆ ಇಲ್ಲ ಅಂತಂದ್ರೆ ಈ ಸೆಕೆಂಡ್ ಸ್ಲಾಟ್ ಅಲ್ಲಿ ಅಪ್ಲೈ ಮಾಡಬಹುದು. ಅಫೋರ್ಡೆಬಲ್ ರೆಂಟಿಂಗ್ ARH ಅಂತ ಬರುತ್ತೆ. ಅಫೋರ್ಡೆಬಲ್ ರೆಂಟಿಂಗ್ ಹೌಸಿಂಗ್ ಅಂತಂದ್ರೆ ನೀವೇನಾದ್ರು ಲೇಬರ್ ಆಗಿರ್ತೀರಾ, ಸ್ವಲ್ಪ ದಿನದ ಮಟ್ಟಿಗೆ ಏನೋ ರೆಂಟ್ ಅಲ್ಲಿ ಇರಬೇಕು, ಸ್ವಲ್ಪ ಕಮ್ಮಿ ರೆಂಟ್ ಅಲ್ಲಿ ಇರ್ಬೇಕಂದ್ರೆ ಈ ವರ್ಟಿಕಲ್ ನ ಅಪ್ಲೈ ಮಾಡ್ರಿ. ಅಫೋರ್ಡೆಬಲ್ ರೆಂಟಲ್ ಹೌಸಿಂಗ್ ಅಂತ. ನೆಕ್ಸ್ಟ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತ ಇದೆ. ಇದ್ರಲ್ಲಿ ಏನಂತಂದ್ರೆ, ನೀವು ಯಾವ್ದಾದ್ರು ಜಾಗನ ಲೋನ್ ಅಲ್ಲಿ ತಗೊಂಡು ಅದನ್ನು ಲೋನ್ ಅಲ್ಲಿ ತಗೊಂಡಿರ್ಬೇಕು ಜಾಗನ, ಅಥವಾ ಮನೆ ಇರಬೇಕು. ಮನೆ ಇದಕ್ಕೆ ಅದು ಕನ್ಸ್ಟ್ರಕ್ಷನ್ ಮಾಡಕ್ಕೆ ನಿಮ್ಗೆ ಲೋನ್ ಕೊಡ್ತಾರೆ. ಏನಂತಂದ್ರೆ ಆ ಮನೆನ ಲೋನ್ ನ ನೋಡ್ರಿ 1/9/2024 ಮೇಲೆ ಡಿಸ್ಪರ್ಸ್ ಆಗಿರ್ಬೇಕು. ಅದ್ರ ಕೆಳಗಡೆ ಲೋನ್ ಡಿಸ್ಪರ್ಸ್ ಆಗಿರೋ ಜಾಗಕ್ಕೆ ಲೋನ್ ಕೊಡೋದಿಲ್ಲ. ಅದರ ಮೇಲೆ 1/9/2024 ಮೇಲೆ ಆ ಜಾಗಕ್ಕೆ ಲೋನ್ ಡಿಸ್ಪರ್ಸ್ ಆಗಿರ್ಬೇಕು. ಅದಕ್ಕೆ ಏನಂತಂದ್ರೆ, ನಿಮ್ಮ ಆನ್ಯುವಲ್ ಇನ್ಕಮ್ ನೋಡ್ಕೊಂಡು 3 ಲಕ್ಷ, 6 ಲಕ್ಷ, 9 ಲಕ್ಷ ಸಬ್ಸಿಡಿ ನಲ್ಲಿ ಲೋನ್ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇವೆಲ್ಲ ಡೀಟೇಲ್ ಓದ್ಕೊಂಡಾದ ತಕ್ಷಣ ಕ್ಲಿಕ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಈ ತರ ಓಪನ್ ಆಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕಂತ ಹೇಳ್ತಾ ಇದಾರೆ ನೋಡ್ರಿ. ಇಲ್ಲಿ ಏನಂತಂದ್ರೆ, ಅಪ್ಲಿಕೆಂಟ್ಸ್ ಆಧಾರ್ ಡೀಟೇಲ್ಸ್, ಆಧಾರ್ ನಂಬರ್ ಇರಬೇಕು, ಆಧಾರ್ ಪ್ರಕಾರ ಹೆಸರು ಇರಬೇಕು, ಡೇಟ್ ಆಫ್ ಬರ್ತ್, ಮತ್ತೆ ಆಧಾರ್ ಡೀಟೇಲ್ಸ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ತಂದೆ ತಾಯಿ ಮತ್ತೆ ವೈಫ್ ಇಂದು ಮತ್ತೆ ಮಕ್ಕಳದ್ದು ಇರಬೇಕಾಗತ್ತೆ. ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕು, ಅಕೌಂಟ್ ನಂಬರು, ಬ್ಯಾಂಕ್ ನೇಮು, ಬ್ರಾಂಚ್ IFSC ಕೋಡ್, ಆಧಾರ್ ಜೊತೆಗೆ ಲಿಂಕ್ ಆಗಿರ್ಬೇಕು, ಅದು ಮ್ಯಾಂಡೇಟರಿ. ಆಧಾರ್ ಜೊತೆ ಲಿಂಕ್ ಆಗಿರ್ಬೇಕು ಅಂದ್ರೆ ಆಧಾರ್ ಸೀಡಿಂಗ್ ಆಗಿರ್ಬೇಕು ಆ ಅಕೌಂಟಿಗೆ. ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ನ ಕೊಡ್ಬೇಕು. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಲ್ಯಾಂಡ್ ಡಾಕ್ಯುಮೆಂಟ್. BLC ವರ್ಟಿಕಲ್ ಅಲ್ಲಿ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಲ್ಯಾಂಡ್ ಡಾಕ್ಯುಮೆಂಟ್ ಇರಬೇಕಾಗುತ್ತೆ. ಎಲ್ಲ ಓದ್ಕೊಂಡಾದಾಗ ಡಾಕ್ಯುಮೆಂಟ್ಸ್ ಏನೇನಿದೆ ಬೇಕು ಅಂತೆಲ್ಲ ಓದ್ಕೊಂಡಾದಾಗ ನೆಕ್ಸ್ಟ್ ಪ್ರೊಸೀಡ್ ಕೊಡ್ತೀನಿ. ಈ ತರ ಬರ್ತಾ ಹೋಗುತ್ತೆ. ನಿಮ್ಮ ಹೌಸ್ ಹೋಲ್ಡ್ ಆನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತಂದ್ರೆ ಇದರಲ್ಲಿ ಎಂಟ್ರಿ ಮಾಡಬೇಕು. ಸಪೋಸ್ ನಾನು ಈಗ ನಾವು ಎಲಿಜಿಬಿಲಿಟಿ ಇದೀವಿಲ್ಲ ಅಂತಂದು ಚೆಕ್ ಮಾಡುತ್ತೆ. ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡುತ್ತೆ ಇದು. ಇಲ್ಲಿ ಆನ್ಯುವಲ್ ಇನ್ಕಮ್ ನಾನು ಎಂಟ್ರಿ ಮಾಡ್ತೀನಿ. 1 lakh ಎಂಟ್ರಿ ಮಾಡ್ತೀನಿ, ವರ್ಷದ ಇನ್ಕಮ್. ನೆಕ್ಸ್ಟ್ ಸೆಲೆಕ್ಟ್ ಮಿಷನ್ ಕಂಪೋನೆಂಟ್ ಅಂತ ಬರುತ್ತೆ. ನಾನು ಹೇಳ್ದಂಗೆ BLC ವರ್ಟಿಕಲ್ ಅಲ್ಲಿ ಅಪ್ಲೈ ಮಾಡ್ಬೇಕಂತಂದ್ರೆ ನಿಮ್ಗೆ ಜಾಗ ಇರಬೇಕು, ಅವಾಗಷ್ಟೇ ಲೋನ್ ಸ್ಯಾಂಕ್ಷನ್ ಆಗುತ್ತೆ. AHP ಅಂತಂದ್ರೆ ನೆಕ್ಸ್ಟ್ ಅಫೋರ್ಡೆಬಲ್ ಹೌಸಿಂಗ್ ಪ್ರಾಜೆಕ್ಟ್ ಅಂತೀವಿ. ಇದ್ರಲ್ಲಿ ಏನಂತಂದ್ರೆ, ನಿಮ್ಗೆ ಜಾಗನೂ ಇರಬಾರ್ದು, ಮನೇನೂ ಇರಬಾರ್ದು. ಅವಾಗ ಈ ವರ್ಟಿಕಲ್ ಅಲ್ಲಿ ಅಪ್ಲೈ ಮಾಡಿ. ISS ಅಂತಂದ್ರೆ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್. ಇದರಲ್ಲಿ ಏನಂತಂದ್ರೆ ಹೇಳದ್ನಲ್ಲ, ಅದೇ ಇಷ್ಟು ಡೇಟ್ ಮೇಲೆ ಲೋನ್ ತಗೊಂಡಿರ್ಬೇಕು. ಮತ್ತೆ ಏನಂತಂದ್ರೆ, ಲೋನ್ ನಿಮ್ಮ ಇನ್ಕಮ್ ನೋಡಿ
ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾರೆ. ನಾನು ಇಲ್ಲಿ ಏನ್ ಮಾಡ್ತೀನಿ, ವಿಷನ್ ಕಂಪೋನೆಂಟ್ AHP ಸೆಲೆಕ್ಟ್ ಮಾಡ್ತೀನಿ. ನನ್ನ ಹತ್ರ ಯಾವುದೇ ಜಾಗನೂ ಇಲ್ಲ, ಮನಿ ಏನಿಲ್ಲ, ಅದಕ್ಕೆ AHP ಸೆಲೆಕ್ಟ್ ಮಾಡ್ತೀನಿ. ಡು ಯು ಓನ್ ಎ ಪಕ್ಕಾ ಹೌಸ್ ಎನಿವೇರ್ ಇನ್ ಇಂಡಿಯಾ? ನಿಮ್ದು ಯಾವುದೇ ಒಂದು RCC ಮನೆ ಇದೆನಾ ಇಂಡಿಯಾದಲ್ಲಿ ಅಂತ ನಿಮ್ಮ ಹೆಸರಲ್ಲಿ ಅಂತ ಕೇಳ್ತಿದೆ. ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್, ಯಾವುದೇ ತರದ ಹೌಸಿಂಗ್ ಸ್ಕೀಮ್ ಸ್ಟೇಟ್ ಗೌರ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಪಡೆದಿದ್ದೀರಾ ಅಂತ ಕೇಳ್ತಿದೆ. ನೋ ಅಂತ ಕೊಡ್ತೀನಿ ನಾನು ಇಲ್ಲಿ. ಎಲಿಜಿಬಿಲಿಟಿ ಚೆಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ತರ ಬರ್ತಾ ಹೋಗುತ್ತೆ. ಈ ಪೇಜಿಗೆ ಡೈರೆಕ್ಟ್ ಆಗ್ತೀರಾ. ಇಲ್ಲಿ ಜಸ್ಟ್ ನೀವು ಆಧಾರ್ ನಂಬರ್ ನ ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಪ್ರಕಾರ ಹೆಸರನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಜನರೇಟ್ OTP ಅಂತ ಕೊಡಬೇಕು. ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಹಾಕಿ ಲಾಗಿನ್ ಆಗುತ್ತೆ. ಹಲೋ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಆದಾಗ ಈ ತರ ತೋರಿಸುತ್ತೆ. ಬೆನಿಫಿಷಿಯರಿ ಸರ್ವೆ ಫಾರ್ಮ್ ಫಾರ್ ಆಲ್ ವರ್ಟಿಕಲ್ಸ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಅಂತ ತೋರಿಸುತ್ತೆ. ಇಲ್ಲಿ 5 ಫೀಲ್ಡ್ಸ್ ಇದಾವೆ, 5 ಸ್ಟೆಪ್ಸ್ ಇದಾವೆ. ಫಸ್ಟ್ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನಿಮ್ದು ಅಪ್ಲಿಕೆಂಟ್ ನೇಮ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಮತ್ತೆ ಆಧಾರ್ ನಂಬರ್ ಆಟೋಮೆಟಿಕಲಿ ಫೆಚ್ ಆಗ್ಬಿಡುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ ಪಾನ್ ಕಾರ್ಡ್ ನಂಬರ್ ನ ತುಂಬಬೇಕು, ಇಲ್ಲಿ ಡೇಟ್ ಆಫ್ ಬರ್ತ್ ನ ತುಂಬಬೇಕು, ಇಲ್ಲಿ ಮೊಬೈಲ್ ನಂಬರ್ ನ ತುಂಬಬೇಕು, ಇಲ್ಲಿ ಇಮೇಲ್ ಐಡಿ ನ ತುಂಬಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಮ್ಯಾರಿಡ್ ಅಂತ ಹಾಕಿದ್ರೆ ಹಸ್ಬೆಂಡ್ ನೇಮ್ ತುಂಬಬೇಕು. ಇಲ್ಲಿ ಅಪ್ಲಿಕೆಂಟ್ಸ್ ನ ಫಾದರ್ ನೇಮ್ ಆಧಾರ್ ಪ್ರಕಾರ ತುಂಬ್ಕೊಂತ ಹೋಗ್ಬೇಕು. ಅವ್ರ ಫಾದರ್ ನವರ ಆಧಾರ್ ನಂಬರ್ ನ ತುಂಬಬೇಕು. ಮದರ್ ನೇಮ್ ನ ತುಂಬಬೇಕು, ಅಪ್ಲಿಕೆಂಟ್ಸ್ ಮದರ್ ನೇಮು ಅವ್ರ ಆಧಾರ್ ನಂಬರ್ ತುಂಬಬೇಕು. ಎಂಪ್ಲಾಯ್ಮೆಂಟ್ ಸ್ಟೇಟಸ್, ಎಂಪ್ಲಾಯ್ಡ್ ಇದ್ರೆ ಎಂಪ್ಲಾಯ್ಡ್ ಹಾಕಿ, ಲೇಬರ್ ಇದ್ರೆ ಲೇಬರ್ ಹಾಕಿ ಏನಂತಂದು. ಆಕ್ಯುಪೇಷನ್ ಏನಿದೆ ಅಂತ ಅದನ್ನ ಸೆಲೆಕ್ಟ್ ಮಾಡಿ. ರಿಲಿಜನ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಕೆಟಗರಿ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂತ ಸೆಲೆಕ್ಟ್ ಮಾಡಿ. ನೀವು ಯಾವ್ದಾದ್ರು PM ಸ್ವನಿಧಿಯಿಂದ, ಯಾವ್ದಾದ್ರು ವಿಶ್ವಕರ್ಮ ಯೋಜನೆಯಿಂದ ಏನಾದ್ರು ಸಹಾಯ ಪಡೆದಿದ್ದೀರಾ ಅಂತ ಕೇಳ್ತಿದೆ. ಸಫಾಯಿ ಕರ್ಮ ಚಾಲ್ ರೆಸಿಡೆಂಟ್ಸ್ ಯೋಜನೆ ಅಡಿ, ಕನ್ಸ್ಟ್ರಕ್ಷನ್ ವರ್ಕರ್ ಅಡಿ ಯಾವ್ದಾದ್ರು ಹೆಲ್ಪ್ ಪಡೆದಿದ್ದೀರಾ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಅಂದ್ರೆ ನೋ ಕೊಡಿ, ಸೇವ್ ಅಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಅಲ್ಲಿ. ಇಲ್ಲಿ ಏನಂತಂದ್ರೆ ಇಲ್ಲಿ ನಿಮ್ಮ ನಿಮ್ದು ಬಿಟ್ಟು ಈಗ ನಿಮ್ಮ ತಂದೆಯದು ಆಧಾರ್ ನಂಬರ್ ಆಡ್ ಮಾಡ್ಬೋದು, ಇಲ್ಲ ನಿಮ್ಮ ಹಸ್ಬೆಂಡ್ ನ ಆಧಾರ್ ನಂಬರ್ನ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನ ಆಧಾರ್ ನಂಬರ್ನ, ಹೆಸರು, ಇಲ್ಲಿ ಡೇಟ್ ಆಫ್ ಬರ್ತ್, ಇಲ್ಲಿ ರಿಲೇಷನ್ ಏನಂತಂದು, ಮತ್ತೆ ಜೆಂಡರ್ ಏನಿದೆ, ಆಧಾರ್ ನಂಬರು ಕೊಟ್ಟು ಆಡ್ ಕೊಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟ್ ಹೌಸ್ ಹೋಲ್ಡ್ ಡೀಟೇಲ್ಸ್ ಇದೆ. ಇದರಲ್ಲಿ ಏನಂತಂದ್ರೆ ಹೌಸ್ ಹೋಲ್ಡ್ ಕ್ಯಾಟಗರಿ ನೀವೇನ್ ಮಾಡಿದೀರಾ, ಇನ್ಕಮ್ ಕಮ್ಮಿ ಇದೆ ಅಂತ ಹಾಕಿದೀರಾ, ಅದಕ್ಕೆ ಎಕನಾಮಿಕಲಿ EWS ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕಲಿ. ಇಲ್ಲಿ ಏನು ತುಂಬೋದು ಏನ್ ಬೇಕಾಗಿಲ್ಲ. LIG MIG ಅಂತ EWS ಅಂತಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಂದು, ಯಾವುದೇ ತರಹದ ನೀವು ತುಂಬೋದು ಏನ್ ಬೇಕಾಗಿಲ್ಲ. ಇನ್ಕಮ್ ಆನ್ಯುವಲ್ ಇನ್ಕಮ್ ಫಸ್ಟ್ ಎಷ್ಟು ತುಂಬಿರ್ತಾರೋ ಅದು ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕು. ಎಷ್ಟು ವರ್ಷದಿಂದ ಆ ಸಿಟಿಯಲ್ಲಿ ಇದ್ದೀರಾ, ಯಾವ ಊರಲ್ಲಿ ಇದ್ದೀರಾ ಅಂತಂದು ಕೇಳುತ್ತೆ. ಇದನ್ನ ಎಷ್ಟು ವರ್ಷದಿಂದ ಇದ್ದೀರಾ, 10 ವರ್ಷದ ಮೇಲೆ ಇದ್ರೆ 10 ವರ್ಷದ ಮೇಲೆ ಸೆಲೆಕ್ಟ್ ಮಾಡಿ. 2-3 ವರ್ಷ, 3 ಇಂದ 5 ವರ್ಷ ಇದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವು ನಂಬರ್ ಆಫ್ ಇಯರ್ಸ್ ಪ್ರೆಸೆಂಟ್ ಇನ್ ದ ಸಿಟಿ ಅದನ್ನ ಹೇಳಿದ್ನಲ್ಲ. ನೆಕ್ಸ್ಟ್ ಓನರ್ಶಿಪ್, ಓನ್ ಹೌಸ್ ಇದ್ರೆ ಓನ್ ಅಂತ ಸೆಲೆಕ್ಟ್ ಮಾಡಿ, ರೆಂಟ್ ಇದ್ರೆ ರೆಂಟ್ ಸೆಲೆಕ್ಟ್ ಮಾಡಿ, ಓನ್ ಇದ್ರೆ ಓನ್ ಅಂತ ಸೆಲೆಕ್ಟ್ ಮಾಡಿ, ರೆಂಟ್ ಇದ್ರೆ ರೆಂಟ್ ಸೆಲೆಕ್ಟ್ ಮಾಡಿ, ನೋ ಹೌಸ್ ಇದ್ರೆ ನೋ ಹೌಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ರೆಂಟ್ ಅಲ್ಲಿ ಇರ್ತಾರೆ. ಇಲ್ಲಿ ಪಕ್ಕಾ ಹೌಸ್, ಸೆಮಿ ಪಕ್ಕಾ ಹೌಸ್, ಕಚ್ಚಾ ಹೌಸ್ ಅಂತದ್ದು. ಕಚ್ಚಾ ಹೌಸ್ ಅಂತಂದ್ರೆ ಮನೆ ಎಲೆ ಗೋಡೆ ಇದರಿಂದ ಇದ್ರೆ ಅದು ಕಚ್ಚಾ ಹೌಸ್ ಸೆಲೆಕ್ಟ್ ಮಾಡಿ. ಸೆಮಿ ಪಕ್ಕಾ ಹೌಸ್ ಅಂತಂದ್ರೆ ಇಲ್ಲಿ ಆಪ್ಷನ್ ಬರುತ್ತೆ ನೋಡ್ರಿ, ಸೆಲೆಕ್ಟ್ ರೂಫ್ ಟೈಪ್ ಅಂತ ಬರುತ್ತೆ. ಸೆಮಿ ಪಕ್ಕಾ ಹೌಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಮೆಟಲ್ ಶೀಟ್ ರೂಫ್ ಇಂದ, ಇಲ್ಲಾಂದ್ರೆ ವುಡನ್ ಪ್ಲಾಂಕ್ ಬ್ಯಾಂಬೂ ರೂಫ್ ಇಂದ, ಸ್ಟೀಲ್ ರೂಫ್ ಇಂದ ಇವೆಲ್ಲ ಆಗಿರುತ್ತೆ. ಇಲ್ಲಿ ಪಕ್ಕಾ ಹೌಸ್ ಅಂತಂದ್ರೆ RCC ಮನೆನ ಪಕ್ಕಾ ಹೌಸ್ ಅಂತೀವಿ. ರೂಫ್ ಟೈಪ್ ಯಾವ್ದು ಅಂತ ಬರುತ್ತೆ ಇಲ್ಲಿ, ಕಾಂಕ್ರೀಟ್ ಸ್ಲ್ಯಾಬ್ ರೂಫ್ ಪಕ್ಕಾ ಹೌಸ್ ಅಂದ್ರೆ. RCC ಮನೆಗಳಿದ್ರೆ ಪಕ್ಕಾ ಹೌಸ್ ಅಂತ ಸೆಲೆಕ್ಟ್ ಮಾಡಿ. ಹಂಚಿನ ಮನೆ ಅಂದ್ರೆ ಸೆಮಿ ಪಕ್ಕಾ ಹೌಸ್ ಅಂತ ಸೆಲೆಕ್ಟ್ ಮಾಡಿ. ಕಚ್ಚಾ ಹೌಸ್ ಅಂತಂದ್ರೆ ಬಹಳ ಮಣ್ಣಿನ ಗೋಡೆ ಇದ್ರೆ ಅದನ್ನ ಕಚ್ಚಾ ಹೌಸ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸ್ ಬಂದ್ಬಿಟ್ಟು ನೀವು ಪ್ರೆಸೆಂಟ್ ಅಡ್ರೆಸ್ ಎಲ್ಲಿದ್ದೀರಾ, ಯಾವ ಅಡ್ರೆಸ್ ಅಲ್ಲಿ ಇದ್ದೀರಾ ಅಂತ ಪ್ರೆಸೆಂಟ್ ಅಡ್ರೆಸ್ ನ ಇಲ್ಲಿ ಹೌಸ್ ನಂಬರು, ನೇಮ್ ಆಫ್ ದ ಸ್ಟ್ರೀಟು, ಸ್ಟೇಟ್ ನೇಮು, ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್
ಇಲ್ಲಿ ಸಿಟಿ ಡಿಸ್ಟ್ರಿಕ್ಟ್ ನೇಮ್ ಯಾವುದು, ನೀವು ಸಿಟಿ ನೇಮ್ ಯಾವುದು, ಪಿನ್ ಕೋಡ್ ಯಾವುದು, ಅದೇ ಸೇಮ್ ಅಡ್ರೆಸ್ ನಲ್ಲಿದ್ರೆ ಇಲ್ಲಿ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಟಿಕ್ ಮಾಡ್ಬಿಟ್ರಿ. ಇಲ್ಲ ಅಂತಂದ್ರೆ ನೀವು ಪರ್ಮನೆಂಟ್ ಅಡ್ರೆಸ್ ಬೇರೆದಿದ್ರೆ ಅದನ್ನ ಇಂಡಿವಿಜುವಲ್ ಆಗಿ ಯಾವುದೇ ಹೌಸ್ ನಂಬರು, ಯಾವ ಏರಿಯಾದಲ್ಲಿ ಇದ್ದೀರಾ, ಸ್ಟೇಟ್ ನೇಮ್ ಯಾವುದು, ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಿ, ಸಿಟಿ ನೇಮ್, ಪಿನ್ ಕೋಡ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಊರಿನ ಹೊರಗಡೆ ಇದೀರಾ ಅಂತ ಕೇಳ್ತಿದೆ, ನೋ ಅಂತಾನೆ ಸೆಲೆಕ್ಟ್ ಕೊಡಿ, ಎಸ್ ಅಂತ ಕೊಡಕ್ ಹೋಗಬೇಡಿ. ಇಲ್ಲಿ ಸ್ಟೇಟ್ ನೇಮ್ ಯಾವ್ದು ಅಂತ ಸೆಲೆಕ್ಟ್ ಮಾಡಿ, ಸಿಟಿ ನೇಮ್ ನ ಯಾವ್ದು ಸೆಲೆಕ್ಟ್ ಮಾಡಿ, ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್ ಯಾವ್ದು ಅಂತ ಸೆಲೆಕ್ಟ್ ಮಾಡಿ. ಹ್ಯಾವ್ ಯು ಐಡೆಂಟಿಫೈಡ್ ಎನಿ ಏಜ್ ಪ್ರಾಜೆಕ್ಟ್ ಅಂತ ಹೇಳ್ತದೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಬಿಡಿ. ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಅಲ್ಲಿ ಏನಂತಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್. ಬ್ಯಾಂಕ್ ಅಕೌಂಟ್ ನಂಬರ್ ಯಾವ್ದು ಹಾಕ್ಬೇಕಂತಂದ್ರೆ ಆಧಾರ್ ಸೀಡಿಂಗ್ ಆಗಿರೋ ಅಕೌಂಟ್ ನಂಬರ್ನೇ ಇಲ್ಲಿ ಎಂಟ್ರಿ ಮಾಡಬೇಕು, ಬೇರೆ ಅಕೌಂಟ್ ನಂಬರ್ ಎಂಟ್ರಿ ಮಾಡಬೇಡ್ರಿ. ಮತ್ತೆ ನೆಕ್ಸ್ಟ್ ಅದೇ ಅಕೌಂಟ್ ನಂಬರ್ ನ ಟೈಪ್ ಮಾಡಿ. ನೆಕ್ಸ್ಟ್ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ, ಅದು ಮತ್ತೊಂದು ಸತಿ ಟೈಪ್ ಮಾಡಿ. ನೆಕ್ಸ್ಟ್ IFSC ಕೋಡ್ ನ ಟೈಪ್ ಮಾಡಿ. ನೆಕ್ಸ್ಟ್ ಗೆಟ್ ಬ್ಯಾಂಕ್ ಡೀಟೇಲ್ಸ್ ನ ಸೆಲೆಕ್ಟ್ ಮಾಡಿ. ಕರೆಕ್ಟ್ ಆಗಿ ತೋರಿಸುತ್ತೆ ನಿಮ್ಗೆ ಯಾವ ಬ್ರಾಂಚ್ ಅಂತಂದು. ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಯಾವ್ದಾದ್ರು ಸ್ಕೀಮ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇಂದ ಹೆಲ್ಪ್ ಪಡೆದಿದ್ದೀರಾ ಅಂತ ಕೇಳ್ತಿದೆ, ಸಹಾಯ ಪಡೆದಿದ್ದೀರಾ ಅಂತಂದು. ಇಲ್ಲಿ ಸೂರ್ಯಘರ್ ಯೋಜನೆ, ಇಲ್ಲ ಆಯುಷ್ಮಾನ್ ಭಾರತ, ಉಜ್ವಲ್ ಯೋಜನೆ ಯಾವ್ದಾದ್ರು ಸಹಾಯ ಪಡೆದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಯಾವ ಯೋಜನೆ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಫೈನಲ್ ಸೇವ್ ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.